ಕೇಸರಿ ಶಾಲು ಹಾಕಿದ್ದಕ್ಕೆ ದೇವೇಗೌಡರು ಆಕ್ಷೇಪ ಮಾಡಿದ್ದಾರೆ. ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಬಾರದು. ದೆಹಲಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೇಳಿಕೆ ಇದು. ಕುಮಾರಸ್ವಾಮಿ ಕೇಸರಿ ಶಾಲನ್ನ ಧರಿಸಬಾರದು ಅಂತ ಎಚ್.ಡಿ. ಹೇಳಿದ್ದಾರೆ. ನಾವು ಬಿಜೆಪಿ ಜೊತೆ ಹೋದರೂ ಅವರ ಶಾಲು ಅವರು ಧರಿಸಲಿ, ನಮ್ಮ ಶಾಲು ನಾವು ಧರಿಸೋಣ ಅಂತ ದೇವೇಗೌಡರು ಹೇಳಿದ್ದಾರೆ. ಕೇಸರಿ ಶಾಲು ಧರಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಎಚ್.ಡಿ.ಕೆ ಅವರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಇದನ್ನ ಹಾಕಿದ್ರು ಅಂತ ತಕ್ಷಣವೇ ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಲಾಗಿಲ್ಲ. ಪರಿವರ್ತನೆ ಹೊರಟು ಜಾತ್ಯತೀತ ಜನತಾದಳದಿಂದ ಬಿಜೆಪಿ ಅನ್ನೋ ನಾರ್ಮಲೇ ಹಾಕ್ಬಾರ್ದು. ನಮ್ಮದು ಅವ್ರ ಜೊತೆ ಹೋಗುವಾಗ ನಮ್ದು ಹಾಕ್ಬಿಡಕ್ಕೆ ನಿಮ್ದು ಹಾಕೋ. ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀನಿ ಅಂತ ಇಟ್ಕೊಂಡು ನನ್ನ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ, ನಾವೊಂದು ವೇಳೆ ಅವರು ಗೌಡ್ರು ಪ್ಲ್ಯಾಟ್ಫಾರ್ಮಿಗೆ ಬಂದೆರಡು ಮಾತಾಡಲಿ ಅಂತಂದು ಐ ಮೇ ಗೋಲ್ಡ್ ಸ್ಪೀಕ್. ನಮ್ಮ ತೊಡಾಗ ಹಾಕೊಳ್ಳೋಕ್ಕೆ ನಾನು ಕರೆದ್ರೆ ಹೋಗಿ ಒಂದು ವೇಳೆ ಸನ್ನಿವೇಶ ಬಂದರೆ ಮೋದಿ ನಾನು ಹೇಳಿದ್ರು ಒಂದು ವೇದಿಕೆ ಮೇಲೆ ಹೋಗಿದ್ರೆ ಅವರು ಫ್ಲ್ಯಾಗ್ ಬ್ಯಾನರ್ ಹಾಕಿದ್ರು. ನಾವು ಒಂದು ಇದನ್ನು ಹಾಕಿದ್ರು ಅಂತ ತಕ್ಷಣವೇ ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಲಾಗಿಲ್ಲ. ಪರಿವರ್ತನೆ ಹೊರಟು ಜಾತ್ಯತೀತ ಜನತಾದಳದಿಂದ ಬಿಜೆಪಿ ಅನ್ನೋ ನಾರ್ಮಲೇ ಹಾಕ್ಬಾರ್ದು. ನಮ್ಮದು ಅವ್ರ ಜೊತೆ ಹೋಗುವಾಗ ನಮ್ದು ಹಾಕ್ಬಿಡಕ್ಕೆ ನಿಮ್ದು ಹಾಕೋ. ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀನಿ ಅಂತ ಇಟ್ಕೊಂಡು ನನ್ನ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ, ನಾವೊಂದು ವೇಳೆ ಅವರು ಗೌಡ್ರು ಪ್ಲ್ಯಾಟ್ಫಾರ್ಮಿಗೆ ಬಂದೆರಡು ಮಾತಾಡಲಿ ಅಂತಂದು ಐ ಮೇ ಗೋಲ್ಡ್ ಸ್ಪೀಕ್. ನಮ್ಮ ತೊಡಾಗ ಹಾಕೊಳ್ಳೋಕ್ಕೆ ನಾನು ಕರೆದ್ರೆ ಹೋಗಿ ಒಂದು ವೇಳೆ ಸನ್ನಿವೇಶ ಬಂದರೆ ಮೋದಿ ನಾನು ಹೇಳಿದ್ರು ಒಂದು ವೇದಿಕೆ ಮೇಲೆ ಹೋಗಿದ್ರೆ ಅವರು ಫ್ಲ್ಯಾಗ್ ಬ್ಯಾನರ್ ಹಾಕಿದ್ರು. ನಾವು ಒಂದು ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.